ನಮಸ್ಕಾರ ಸ್ನೇಹಿತರೆ, ಬಂದ್ರ ಮನೆ ಮಾಟ ಮಂತ್ರ ಅನ್ನೋದು ತುಂಬಾ ಪವರ್ಫುಲ್ ಆಗಿರುವಂತ ವೆಪನ್. ಇದರಲ್ಲಿ ಏನೇ ಒಂದು ಮಾಡಿದ್ರು ಕೂಡ ಕೋರ್ಟ್ ಕಚೇರಿ ಅಂತೇಳಿ ಅಲಿಯೋ ಹಾಗೆ ಇಲ್ಲ. ಸೊ ಮನೆಯಲ್ಲೇ ಕುತ್ಕೊಂಡು ಯಾರನ್ನು ಬೇಕಾದ್ರೂ ಆಡಿಸ್ಬೋದು ಅಂತೇಳಿ ಕೆಲವೊಬ್ರು ಪರಿಕಲ್ಪನೆಯಲ್ಲಿ ಇರ್ತಾರೆ. ಇವಾಗಿನ ಆನ್ಲೈನ್ ಟ್ರೆಂಡಿಂಗ್ ಅಲ್ಲಿ ಅತಿ ಹೆಚ್ಚು ಮಾರಾಟವಾಗಿರುವಂತ ವಸ್ತುಗಳು ಯಾವುದು ಅಂದ್ರೆ ಅದು ವಶೀಕರಣಕ್ಕೆ ಸಂಬಂಧಿಸಿದಂತಹ ವಸ್ತುಗಳು. ಹುಡುಗ ಹುಡುಗಿ ಪ್ರೀತಿಸ್ತಾ ಇದ್ರೆ ಮೂರನೇ ಅವನು ಇವ್ರ ಮೇಲೆ ವಶೀಕರಣ ಮಾಡಿ ಆ ಹುಡುಗ ಹುಡುಗಿನ ಪ್ರೀತಿನ ದೂರ ಮಾಡ್ತಾನೆ. ಅಲ್ಲಿಂದ ಶುರುವಾಗೋದೇ ಈ ವಶೀಕರಣ. ಕ್ರಮದಲ್ಲಿ 8 ವಿದ್ಯೆಗಳಿದಾವೆ. ಅದರಲ್ಲಿ ವೇದ ವಿಷಯನ ಅನ್ನೋದು ಪ್ರೆಸೆಂಟ್ ಅಲ್ಲಿ ನಡೀತಾ ಇರೋದು, ಅದ್ರೊಳಗೆ ಬರೋದೇ ಈ ವಶೀಕರಣ. ಈ ವಶೀಕರಣ ಹೆಸರು ಮತ್ತು ಫೋಟೋ ಇಟ್ಕೊಂಡೆ ಯಾರನ್ನ ಬೇಕಾದ್ರೂ ಆಟಾಡಿಸಬಹುದು. ಆದ್ರೆ ಮೋಸ್ಟ್ ಪವರ್ಫುಲ್ ಆಗೋದು ಯಾವ ತರ ಅಂದ್ರೆ ಕೂದಲು, ಉಗುರು, ಹಳೆ ಬಟ್ಟೆ ಇವುಗಳಿಂದ ಅತಿ ಹೆಚ್ಚು ಅಂದ್ರೆ ಸ್ಟ್ರಾಂಗ್ ಆಗಿರುವಂತ ಒಂದು ವಶೀಕರಣನ ಮಾಡ್ಕೋಬಹುದು. ಹಿಂದೆ ಕಾಲದಲ್ಲಿ ಇದನ್ನೆಲ್ಲ ಒಳ್ಳೆ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ರು ಈ ವಶೀಕರಣನ. ಆದ್ರೆ ಇವಾಗ ತುಂಬಾ ಡೇಂಜರ್ ಆಗಿದೆ. ಇವತ್ತು ಒಬ್ಬರ ಜೀವನದಲ್ಲಿ ನಿಜವಾಗ್ಲೂ ನಡೆದಿರುವಂತ ಒಂದು ಘಟನೆನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೇನೆ. ಸೌಮ್ಯ ಅನ್ನೋಳು ತುಂಬಾ ರಿಚ್ ಆಗಿರುವಂತ ಹುಡುಗಿ. ಇವಳು ಓದ್ಬೇಕಂತೇಳಿ ಬೆಂಗಳೂರಿಗೆ ಬಂದಿರ್ತಾಳೆ. ಸೊ ಒಂದು ಮೆಡಿಕಲ್ ಕಾಲೇಜಲ್ಲಿ ಸೇರ್ಕೊಂಡಿರ್ತಾಳೆ. ಸ್ವಲ್ಪ ದಿನಗಳ ಆಗ್ತಾ ನವೀನ್ ಅನ್ನೋನು ಅವಳಿಗೆ ಪರಿಚಯ ಆಗ್ತಾನೆ. ಸೊ ಅವರಿಬ್ಬರ ಫ್ರೆಂಡ್ಶಿಪ್ ಬೆಳೀತಾ ಇರುತ್ತೆ. ನವೀನ್ ಸೌಮ್ಯಗೆ ಪ್ರಪೋಸ್ ಮಾಡ್ತಾನೆ. ಸೌಮ್ಯ ವಿದಿನ್ ಸೆಕೆಂಡಲ್ಲಿ ಒಪ್ಕೊಂಡ್ಬಿಡ್ತಾಳೆ. ಅದು ಯಾಕೇನೋ ಗೊತ್ತಿಲ್ಲ, ಆದರೆ ವಿದಿನ್ ಸೆಕೆಂಡಲ್ಲಿ ಒಪ್ಕೊಂಡ್ಬಿಡ್ತಾಳೆ. ಇಬ್ಬರು ಪ್ರೀತಿಯಲ್ಲಿ ತೆಳ್ಳಾಡ್ತಾ ಇರ್ತಾರೆ. ಸಾಕಷ್ಟು ಕಡೆ ಸುತ್ತಾ ಇರ್ತಾರೆ. ಪ್ರೀತಿಯಲ್ಲಿ ಮಜಾ ಮಾಡ್ತಿರ್ತಾ ಇರ್ತಾರೆ. ಅವರ ಪ್ರೀತಿ ಶುರುವಾಗಿದ್ದು 20ನೇ ವಯಸ್ಸಲ್ಲಿ, ಆದರೆ ಮುಗಿದಿದ್ದು 25ನೇ ವಯಸ್ಸಲ್ಲಿ. 5 ವರ್ಷಗಳ ಸತತವಾಗಿ ಪ್ರೀತಿಸ್ತಾ ಇದ್ರು ಇಬ್ರು ಒಬ್ರಿಗೊಬ್ರು. ಆದರೆ ನವೀನ್ ಅನ್ನೋನು 5ನೇ ವರ್ಷಕ್ಕೆ ಬಂದು ನೀ ನನಗೆ ಇಷ್ಟ ಇಲ್ಲ ಹಾಗೆ ಹೀಗೆ ಅಂತೇಳಿ ಅವಳ ಜೊತೆ ಬ್ರೇಕಪ್ ಅನ್ನ ಮಾಡ್ಕೊಂಡಿರ್ತಾಳೆ. ಆದರೆ ಸೌಮ್ಯ ಡಿಪ್ರೆಷನ್ಗೆ ಹೋಗ್ಬಿಡ್ತಾಳೆ, ಇವನು ಈ ಥರ ಮಾಡಿದ್ದಲ್ಲ ಅಂತೇಳಿ. ಇನ್ನೊಂದು ಕಹಿ ಸತ್ಯ ಏನು ಅಂದರೆ ಈ ನವೀನನವನು 1 ರೂಪಾಯಿನೂ ಖರ್ಚು ಮಾಡ್ತಾ ಇರಲಿಲ್ಲ. ಬರೀ ಅವಳೇ ಖರ್ಚು ಮಾಡ್ತಾ ಇದ್ಲು. 3-4 ಲಕ್ಷ ರೂಪಾಯಿ ಕೂಡ ಸಾಲ ಮಾಡ್ಕೊಂಡಿದ್ದ ಸೌಮ್ಯ ಹತ್ರ 1 ರೂಪಾಯಿನೂ ಕೂಡ ವಾಪಸ್ ಕೊಡೋದಿಲ್ಲ. ಹಾಗೆ ಬ್ರೇಕಪ್ ಮಾಡಿಕೊಂಡು ಹೋಗ್ಬಿಡ್ತಾನೆ. ಮನೆಯಲ್ಲಿ ಏನು ಹೇಳೋದಿಲ್ಲ ಸೌಮ್ಯ, ಒಬ್ಬಳೇ ನೋವನ್ನು ಪಡ್ತಾ ಇರ್ತಾಳೆ. ಆದರೆ ಇವಳಿಗೆ ಒಂದು ಭಯಾನಕ ಆಗಿರುವಂಥ ಒಂದು ಘಟನೆ ನಡೀತಿರುತ್ತೆ. ಬಟ್ ಇವಳು ಯಾರ ಮುಂದೂ ಕೂಡ ಶೇರ್ ಮಾಡ್ಕೋತಿರಲ್ಲ. ಮನೆಯಲ್ಲಿ ಮದುವೆಯನ್ನು ಮಾಡಿಸ್ಬೇಕು ಅಂತೇಳಿ ಗಂಡನ ಹುಡುಕ್ತಾ ಇರ್ತಾರೆ. ಆದರೆ ಯಾವ ಗಂಡು ಕೂಡ ಸೆಟ್ ಆಗ್ತಿರ್ಲಿಲ್ಲ. ಆ ರೇಂಜಿಗೆ ಇವಳ ಪರಿಸ್ಥಿತಿ ಆಗಿತ್ತು. ಹಾಗಂತೇಳಿ ಸೌಮ್ಯ ಏನು ಖಾಲಿ ಕೂತಿರಲಿಲ್ಲ. ಅವಳು ಎಜುಕೇಷನನ್ನು ಕಂಪ್ಲೀಟ್ ಮಾಡಿಕೊಂಡು ಒಳ್ಳೆ ಡಾಕ್ಟ್ರಾಗಿ ಬೆಳೆದು ನಿಂತಿದ್ಲು. ಅವಳಿಗೆ ಪ್ರೆಸೆಂಟ್ ವಯಸ್ಸು 32 ಆಗಿತ್ತು. ಸೊ ಒಳ್ಳೆ ಪೊಸಿಷನ್ಗೆ ಅವಳು ಸೇರ್ಕೊಂಡಿದ್ಲು. ಸೊ ಇವಳಿಗೆ ಎಷ್ಟೇ ಗಂಡುಗಳು ನೋಡಿದ್ರು ಕೂಡ ಒಬ್ಬರು ಕೂಡ ಇವಳಿಗೆ ಇಷ್ಟ ಪಡ್ತಿರ್ಲಿಲ್ಲ. ಆ ಥರ ಒಂದು ಘಟನೆಗಳು ಅವಳ ಜೀವನದಲ್ಲಿ ನಡೀತಾ ಇತ್ತು. ಒಂದು ದಿನ ಫ್ರೆಂಡ್ ಹತ್ರನೋ ಅಥವಾ ಬೇರೆ ಯಾರ ಹತ್ರನೋ ಒಬ್ಬ ವ್ಯಕ್ತಿಯ ನಂಬರ್ ಸಿಗುತ್ತೆ. ಅವನು ಮಂಗಳೂರವನು. ವಶೀಕರಣ ಮಾಡೋದ್ರಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ ಇದ್ದ, ಅಂದರೆ ಮಾಟ ಮಂತ್ರ ಮಾಡೋದ್ರಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ ಇದ್ದ. ಅವನಿಗೆ ನಾನು ಮಾಂತ್ರಿಕ ಅಂತಲೇ ಕರಿತೀನಿ. ಸೌಮ್ಯ ಅವನಿಗೆ ಫೋನ್ ಹಚ್ತಾಳೆ. ಸೊ ಈ ಥರ ಘಟನೆಗಳು ನಡೆದಿದೆ ನನ್ನ ಜೀವನದಲ್ಲಿ ಅನ್ನೋದನ್ನ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ಬಾ ನನ್ನ ಹತ್ರ, ನಾನು ಸೊಲ್ಯೂಷನ್ ಅನ್ನು ಕೊಡ್ತೀನಿ ಅಂತೇಳಿ. ಸರಿ ಅಂತೇಳಿ ಸೌಮ್ಯ ಆ ಮಾಂತ್ರಿಕನ ಹತ್ರ ಹೋಗ್ತಾಳೆ. ಸೊ ಫ್ಯಾಮಿಲಿಯಲ್ಲಿ ಡಿಸ್ಕಸ್ ಮಾಡದಿರುವಂತಹ ಎಲ್ಲ ವಿಷಯಗಳನ್ನು ಸೌಮ್ಯ ಆ ಮಾಂತ್ರಿಕ ಹತ್ರ ಹೇಳ್ಕೊತಿರ್ತಾಳೆ. ಅವಳು ಒಬ್ಬಳೇ ಇರಬೇಕಾದ್ರೆ ವಿಚಿತ್ರ ಆಗಿರುವಂಥ ಒಂದು ಆತ್ಮ, ಅಂದರೆ ಏನೋ ಒಂದು ಭಯಾನಕ ಆಗಿರುವಂಥ ಒಂದು ಗಾಳಿ ಅವಳ ಹಿಂದೆ ಸೋಗ್ತಾ ಇತ್ತು. ಅವಳು ಬಟ್ಟೆ ಚೇಂಜ್ ಮಾಡ್ತಿರ್ಬೇಕಾದ್ರೆ ಕಿಟಕಿಯಲ್ಲಿ, ಅಂದರೆ ಅಕ್ಕಪಕ್ಕ ಯಾರೋ ನಿಂತಿರೋ ಹಾಗೆ, ಬಾತ್ರೂಮ್ಗೆ ಹೋದರೆ ಯಾರೋ ಉಸಿರಾಟ ಮಾಡ್ತಿರೋ ಹಾಗೆ, ಅದೇ ವಿಚಿತ್ರ ಆಗಿ ಒಂದು ಘಟನೆಗಳು ನಡೀತಿತ್ತು. ಇನ್ನೊಂದು ಏನು ವಿಚಿತ್ರ ಆಗಿ ನಡೀತಿರೋದಪ್ಪ ಅಂದರೆ ಈ ಥರ ಒಂದು ಘಟನೆನ ಹೆಣ್ಮಕ್ಳು ಯಾರ ಮುಂದೆನೂ ಕೂಡ ಶೇರ್ ಮಾಡ್ಕೊಳ್ಳಲ್ಲ. ಅಂಥ ಒಂದು ಘಟನೆನ ಅವಳ ಜೀವನದಲ್ಲಿ ನಡೀತಿತ್ತು. ಸೌಮ್ಯ ರಾತ್ರಿ ಮಲಗಿರಬೇಕಾದ್ರೆ ಅವಳ ಜೊತೆ ಫಿಸಿಕಲ್ ಕಾಂಟ್ಯಾಕ್ಟ್ ಆಗ್ತಿತ್ತು. ಸೊ ಬೆಳಗ್ಗೆ ಎದ್ದ ತಕ್ಷಣ ತುಂಬ ಬ್ಲೀಡಿಂಗ್ಸ್ ಆಗ್ತಿತ್ತು. ಹಾಗೆ ಇನ್ನರ್ ಪೇನ್ ಕೂಡ ತುಂಬ ಆಗ್ತಿತ್ತು. ಇದನ್ನೆಲ್ಲ ಆ ಮಾಂತ್ರಿಕನ ಹತ್ರ ಸೌಮ್ಯ ಹೇಳ್ಕೊತಾಳೆ. ಆಗ ಮಾಂತ್ರಿಕ ಅವಳ ಮೇಲೆ ಒಂದು ಪ್ರಯೋಗನ ಮಾಡ್ತಾನೆ. ಆವಾಗ ಆ ಮಾಂತ್ರಿಕನಿಗೆ ತಿಳಿಯುತ್ತೆ, ಸೊ ಇವಳು ಮೈಯಲ್ಲಿ 3 ವಿಚಿತ್ರ ಆಕೃತಿ ಹೊಂದಿರುವಂತಹ 3 ಆತ್ಮಗಳು ಸೇರ್ಕೊಂಡಿರ್ತವೆ. ಅದರಲ್ಲಿ ಒಂದು ಫಿಸಿಕಲ್ ಆಕ್ಟಿವ್ ಅಂದರೆ ಹೊಂದಿರುವಂಥ ಒಂದು ಆತ್ಮ ಕೂಡ ಅವಳ ಮೇಲೆ ಇರುತ್ತೆ. ಸೊ ಇದನ್ನೆಲ್ಲ ನೋಡಿದಂಥ ಮಾಂತ್ರಿಕ 7 ಜನ ಇರುವಂಥ ಒಂದು ಟೀಮನ್ನು ಕರೆಸ್ತಾನೆ. ಸೊ ಅವರು ಹೋಮ ಹವನ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಅವರಿಗೆ ಅಡ್ಡಿ ಯಾವ ಥರ ಬರ್ತಿತ್ತು ಅಂದರೆ ಆ 7 ಜನ ಬಂದಿರ್ತಾರಲ್ಲ, ಸೊ ಈ
ಪೂಜೆನ ಹೆಂಗಾರೂ ಮಾಡಿ ಹಾಳು ಮಾಡ್ಬೇಕಂತೇಳಿ ಅವಳು ಫ್ಯಾಮ್ಲಿ ಇರುವಂಥ ಎಲ್ಲ ವ್ಯಕ್ತಿಗಳ ರೂಪದಲ್ಲಿ ಆ 3 ಆತ್ಮಗಳು ಬರ್ತಾರೆ. ಅವರಿಗೆ ಟಾರ್ಚನ್ನು ಕೊಡ್ತಾರೆ. ಅಂದರೆ ನೀನು ಇದನ್ನು ಮಾಡಬಾರ್ದು, ಮಾನಸಿಕವಾಗಿ ಹಿಂಸೆನ ಕೊಡೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆ 7 ಜನ ಹಿಂದೆ ಸರಿಲಾರದೆ ಆ ಒಂದು ಹೋಮನ ಕಂಪ್ಲೀಟ್ ಮಾಡ್ತಾರೆ. ಇಲ್ಲೇ ಒಂದು ಗೊಂಬೆನ ಮಾಡಿರ್ತಾರೆ. ಆ ಗೊಂಬೆಯೊಳಗೆ ಒಂದು ಹನಿ ರಕ್ತ ತಗೊಂಡು ಆ 3 ಆತ್ಮಗಳು ಆ ಗೊಂಬೆ ಹತ್ರ ಇರೋ ಹಾಗೆ ಮಾಡಿ ಆ 7 ಜನ ಒಂದು ಮಂತ್ರವನ್ನು ಹೇಳಿ ಇದನ್ನು 3 ಆತ್ಮಗಳನ್ನು ಒಂದು ಸ್ಮಶಾನ ಹತ್ರ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಆ ಹಿಟ್ಟಿಂದ ಮಾಡಿರುವಂಥ ಒಂದು ಗೊಂಬೆ ಇರುತ್ತಲ್ಲ, ಅದನ್ನು ಕೂಡ ಸ್ಮಶಾನ ಹತ್ರ ಇಡ್ತಾರೆ. ಆವಾಗ ಈ 3 ಆತ್ಮಗಳು ಆ ಸ್ಮಶಾನ ಹತ್ರ ಹೋಗ್ತಾರೆ. ಆ 3 ಆತ್ಮಗಳು ಸೌಮ್ಯನ ದೇಹದಲ್ಲಿ ಇರಬೇಕಾದ್ರೆ ಸೌಮ್ಯಗೆ ಏನಾಗ್ತಿತ್ತು ಅಂತೇಳಿ ಹೇಳೋಕ್ಕಾಗ್ತಿರ್ಲಿಲ್ಲ. ಆದರೆ ಈ 3 ಆತ್ಮಗಳು ಹೊರಗಡೆ ಬಂದ ಮೇಲೆ ಸೌಮ್ಯಗೆ ಬೇರೆ ಥರನೇ ಫೀಲ್ ಆಗ್ತಿತ್ತು. ಆದರೆ ಕೇಳಿದ್ರೆ ಗೊತ್ತಾಗ್ತಿರ್ಲಿಲ್ಲ. ಆಗ ಇದು ಬರೀ ಟೆಂಪ್ರರಿ ಆಗಿತ್ತು, ಪರ್ಮನೆಂಟ್ ಆಗಿರುವಂಥ ಸೊಲ್ಯೂಷನ್ ಇರಲಿಲ್ಲ. ಒಂದು ಆತ್ಮನ ವಿಚಿತ್ರ ಆಗಿರುವಂಥ ಒಂದು ಆ ಪಿಚಾಚಿ ಇರುತ್ತಲ್ಲ, ಅದನ್ನು ಒಂದು ಮುಕ್ತಾಯಲೆ ಮಾರ್ಗಕ್ಕೆ ಇಕ್ಬೇಕಾದ್ರೆ ಆ ಮಾಂತ್ರಿಕ ಕೇಳ್ತಾನೆ, ನೀನು ಯಾಕೆ ಈ ಥರ ಮಾಡ್ತಿದ್ಯಾ ಅಂದಾಕ್ರ. ಸೊ ಆ ಪಿಚಾಚಿ ಹೇಳುತ್ತೆ, ಸೊ ನನಗೆ ನವೀನ್ ಅನ್ನೋನು ಕಳಿಸಿದ್ದು, ಅವನೇ ಇದನ್ನೆಲ್ಲ ಮಾಡಿಸಿದ್ದು ಅಂತೇಳಿ. ಆವಾಗ ಮಾಂತ್ರಿಕ ಬಂದು ಸೌಮ್ಯನ ಹತ್ರ ಕೇಳ್ತಾನೆ, ನಿನಗೆ ನವೀನ್ ಅನ್ನೋನು ಯಾರಾದರೂ ಗೊತ್ತಾ ಅಂತ. ಗೊತ್ತು, ಯಾಕೆ? ಏನಿಲ್ಲ, ತಲೆ ಕೆಡಿಸ್ಕೋಬೇಡ, ಆರಾಮಾಗಿ ಮನೆಗೆ ಹೋಗು ಅಂದಾಕ್ರ ಈ ಸೌಮ್ಯಗೆ ತುಂಬ ಗಾಬರಿ ಆಗ್ತಿರತ್ತೆ, ಏನಾಗಿರ್ಬೋದು ನನಗೆ ಅಂತೇಳಿ. ಹೋಗ್ಬೇಕಾದ್ರೆ ಮಾಂತ್ರಿಕ ಬೀಳದ ಎಲೆಯಲ್ಲಿ ಬೆಲ್ಸಕ್ಕರೆ ಮತ್ತು ಬೆಣ್ಣೆನ ಹಾಕಿ ಕೊಡ್ತಾನೆ. ನೀನು ಮಲಗಬೇಕಾದ್ರೆ ಅದನ್ನು ತಿಂದುಬಿಟ್ಟು ಮಲಗು ಅಂತೇಳಿ. ನಿನಗೆಲ್ಲ ರಾತ್ರಿ ಕನಸಲ್ಲಿ ಬಂದು ನಿನ್ನ ಮೇಲೆ ಯಾರು ವಶೀಕರಣ ಮಾಡಿದಾರಲ್ಲ, ಸೊ ಅವರೆಲ್ಲವೂ ರಿಯಲ್ ಆಗಿ ನಿನಗೆ ತೋರಿಸುತ್ತೆ ಅಂತೇಳಿ ಹೇಳ್ತಾರೆ. ಸರಿ ಅಂತೇಳಿ ಸೌಮ್ಯ ಮನೆಗೆ ಹೋಗಿ ಊಟ ಮಾಡಿ ಮಲಗ್ತಾಳೆ. ಆದರೆ ರಾತ್ರಿಯಲ್ಲಿ ನಡೆದಿರುವಂಥ ಘಟನೆನ ಸೌಮ್ಯಗೆ ಗಾಬರಿ ಮಾಡಿಸ್ಬಿಡುತ್ತೆ. ಬೆಳಗ್ಗೆ ಅಳ್ತಾ ಮಾಂತ್ರಿಕನಿಗೆ ಫೋನ್ ಹಚ್ತಾಳೆ ಸೌಮ್ಯ. ಸೌಮ್ಯ ಹೇಳ್ತಾಳೆ, ನವೀನು ಅವಳು ಫೋಟೋನ ಇಟ್ಕೊಂಡು ಅಕ್ಕಪಕ್ಕ ಫುಲ್ಲು ಮಾಟ ಮಂತ್ರ ಮಾಡ್ತಿರ್ತಾನೆ, ಅವಳಿಗೆ ಒಂದು ಮೊಲನ ಬಲಿ ಕೊಡ್ತಿರ್ತಾನೆ. ಸೌಮ್ಯ ಹಾಕೊಂಡಿರುವಂಥ ಹಳೆ ಬಟ್ಟೆಗಳು, ಅವಳ ಕೂದಲು, ಉಗುರು ಅವನ್ನೆಲ್ಲ ಇಟ್ಕೊಂಡು ಒಂದು ವಶೀಕರಣ ಪ್ರಯೋಗವನ್ನು ಮಾಡ್ತಾ ಇರ್ತಾನೆ. ಸೌಮ್ಯಗೆ ತುಂಬ ಹಿಂಸೆ ಕೊಡ್ತಿರುತ್ತೆ. ಈ ಥರ ಎಲ್ಲ ಯಾಕೆ ನವೀನ ಮಾಡ್ತಿದ್ದಪ್ಪ ಅಂದರೆ, ಯಾವಾಗ ಬ್ರೇಕಪ್ ಮಾಡ್ಕೊಂಡಿದ್ದು ನವೀನನೇ ಹೌದು ಆಗಿದ್ರು ಕೂಡ ಇವನು ಮಜಾಕನ್ನು ಮಾಡಿರ್ತಾರೆ. ಆದರೆ ಸೌಮ್ಯ ಸೀರಿಯಸ್ ಆಗಿ ತಿಳ್ಕೊಂಡು ಅವನನ್ನು ಬಿಟ್ಟು ಹೋಗಿರ್ತಾಳೆ. ಇವನಿಗೆ ಸಿಟ್ಟು ಬಂದುಬಿಟ್ಟು ಇವನು ವಶೀಕರಣನ ಮಾಡ್ತಾನೆ. ಇವನಿಗೆ ಇದು ಫಸ್ಟ್ ಟೈಮ್ ಆಗಿರಲಿಲ್ಲ. ಇವನು 18 ವಯಸ್ಸಲ್ಲಿದ್ದಾಗ ಒಂದು ಹುಡುಗಿ ಇವನಿಗೆ ಹಾಗೆ ಕೈ ಕೊಟ್ಟಿರ್ತಾಳೆ. ಕೋಪ ವಿಕೃತಿ ಹೊಂದು ಇವನು ಈ ಥರ ಒಂದು ವಶೀಕರಣ ಆಗಿರುವಂಥ ವಿದ್ಯೆ ಕಲ್ತ್ಬಿಟ್ಟು ಇವ್ರ ಮೇಲೆ ಪ್ರಯೋಗನ ಮಾಡ್ತಾಳೆ. ಏನೋ ಕಷ್ಟಪಟ್ಬಿಟ್ಟು ಆ ಮಾಂತ್ರಿಕ ಈ ಸೌಮ್ಯಗೆ ಅದರಿಂದ ಮುಕ್ತಿನ ಕೊಡ್ತಾನೆ. ಆದರೆ ಸೌಮ್ಯ ಬೆಳಗ್ಗೆ ಎದ್ದ ತಕ್ಷಣ ಇಂಟರ್ನಲ್ ಬ್ಲೀಡಿಂಗ್ ಆಗ್ತಿರತ್ತೆ. ಹಾಸ್ಪಿಟ್ಲಿಗೆ ಹೋಗ್ತಾಳೆ. ಆವಾಗ ಸೌಮ್ಯ ಆರೋಗ್ಯ ಚೆನ್ನಾಗಿರ್ತಾಳೆ. 1 ತಿಂಗಳಿಗೆ ಅವಳಿಗೆ ಮದುವೆ ಮಾಡ್ತಾಳೆ. ಸ್ವಲ್ಪ ದಿನಗಳ ಆದಮೇಲೆ, ಅಂದರೆ ಒಂದು 5 ವರ್ಷ ಆದಮೇಲೆ ಮತ್ತೆ ಮಾಂತ್ರಿಕನಿಗೆ ಸೌಮ್ಯ ಫೋನ್ ಹಚ್ತಾಳೆ. ಮಾಂತ್ರಿಕರೇ, ನನಗೆ ಯಾಕೋ ನವೀನ್ ಮತ್ತೆ ನನಗೆ ಮಾಟ ಮಂತ್ರ ಮಾಡ್ತಿದ್ದಾನೆ ಅನ್ನಿಸ್ತಿದೆ ಅಂತೇಳಿ. ಇವಳಿಗೆ ಯಾಕೆ ಆ ಥರ ಅನ್ನಿಸ್ತಿದೆಯಪ್ಪ ಅಂದರೆ, ಇವಳ ಮೇಲೆ ಕಾಂಟ್ಯಾಕ್ಟ್ ಭಾಳ ಆಗಿರುತ್ತವಾಗ ಇವಳು ಇಂಟರ್ನಲ್ ಬ್ಲೀಡಿಂಗ್ ತುಂಬ ಹೋಗ್ತಿರುತ್ತೆ, ತುಂಬ ಪೇನ್ ಆಗ್ತಿರುತ್ತೆ. ಅವಾಗೇ ಇವಳಿಗೆ ಮಗು ಆಗ್ತಿರಲ್ಲ. ಸೊ ತುಂಬ ಹಿಂಸೆ ಆಗ್ತಿರುತ್ತೆ. ಎಲ್ಲ ಥರದ ಮೆಡಿಸಿನನ್ನು ಟ್ರೈ ಮಾಡ್ತಾರೆ, IVFನೂ ಕೂಡ ಟ್ರೈ ಮಾಡ್ತಾರೆ. ಎಲ್ಲ ಥರದ ಒಂದು ಮಗುನ ಪಡ್ಕೊಳ್ಳೋಕ್ಕೆ ಎಲ್ಲ ಥರದ ಪ್ರಯೋಗ ಮಾಡಿದ್ರೂ ಕೂಡ ಸಕ್ಸಸ್ ಆಗ್ತಿರಲ್ಲ. ಸೊ ಆದ್ದರಿಂದ ಸೌಮ್ಯ ಆ ಮಾಂತ್ರಿಕನ ಹತ್ರ ಈ ಥರ ಒಂದು ಪ್ರಶ್ನೆನ ಇರ್ತಾಳೆ. ಈ ವಶೀಕರಣ ಎಲ್ಲ ಮಾಡ್ತಿರ್ತಾರಲ್ಲ, ಭಾಳ ದಿನ ಉಳಿಯಲ್ಲ ಸ್ನೇಹಿತರೆ, ಸ್ವಲ್ಪ ದಿನ ಅಷ್ಟೇ. ಅದರ ಎಕ್ಸ್ಪೈರಿ ಡೇಟ್ ಮುಗಿದ ತಕ್ಷಣ ಅದು ವಾಪಸ್ ಯಾರು ಮಾಡಿಸಿರ್ತಾರಲ್ಲ ಅವ್ರ ಹತ್ರನೇ ಬರುತ್ತೆ. ಸೊ ಇವತ್ತಿನ ಕಾಂಟೆಂಟ್ ಯಾವ ಥರ ಇತ್ತು ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ಅಂತೇಳಿ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಜೈ ಹಿಂದ್.